ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 5ರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮಗಳು ಮುಷ್ಕರದ ಕುರಿತು ಈಗಾಗಲೇ ಸಿಎಂಗೆ ಜಂಟಿ ಕ್ರಿಯಾ ಸಮಿತಿ ನೋಟಿಸ್ ಕಳುಹಿಸಿದೆ. ಈ ಬೆನ್ನಲ್ಲೇ ಇವತ್ತು ಕಾರ್ಮಿಕ ಇಲಾಖೆ ಸಂಧಾನ ಸಭೆ ಕರೆದಿತ್ತು. ಆದರೆ ಇಂದು ನೌಕರರ ಮನವೊಲಿಸಲು ವಿಫಲವಾಗಿದೆ. ಹೀಗಾಗಿ ಆಗಸ್ಟ್ 2ಕ್ಕೆ ಮತ್ತೊಂದು ಸುತ್ತಿನ ಸಭೆ ಕರೆಯಲಿದ್ದು ಆಗಸ್ಟ್ 5ರಂದು ಮುಷ್ಕರದ ಭವಿಷ್ಯ ನಿರ್ಧಾರವಾಗಲಿದೆ. ಬೃಹತ್ ಮರದ ಕೊಂಬೆ ಬಿದ್ದು ಕಾರು ಜಖಂಗೊಂಡಿದೆ. ಜಯನಗರದ 7ನೇ ಬ್ಲಾಕ್ನ ಪಾಪ್ಯುಲರ್ ಶೋರೂಮ್ ಬಳಿ ಟ್ರಕ್ ತೆರಳುವಾಗ ಮರಕ್ಕೆ ತಾಕಿತ್ತು. ಆಗ ಅಲ್ಲೇ ಇದ್ದ ಕಾರಿನ ಮೇಲೆ ಕೊಂಬೆ ಮುರಿದು ಬಿದ್ದಿದೆ. ಮರದ ಕೊಂಬೆಗಳನ್ನು ಬಿಬಿಎಂಪಿ ಅರಣ್ಯ ವಿಭಾಗ ತೆರವುಗೊಳಿಸಿದರು. ರಾಜಧಾನಿಯಲ್ಲಿ ಮಾದಕ ವಸ್ತು ತಡೆಗೆ ಪೊಲೀಸರು ಸ್ಪೆಷಲ್ ದಾಳಿ ಮಾಡಿದರು. ಡ್ರಗ್ಸ್ ಪೆಡ್ಲರ್, ಕನ್ಸ್ಯೂಮರ್ ಮನೆಗಳ ಮೇಲೆ ಪಶ್ಚಿಮ ವಿಭಾಗದ ಪೊಲೀಸರು ದಾಳಿ ನಡೆಸಿ ಪರಿಶೀಲಿಸಿದರು. ರೌಡಿ ಆಕ್ಟಿವಿಟೀಸ್ ಇರೋ ಏರಿಯಾಗಳಲ್ಲಿ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ನೇತೃತ್ವದಲ್ಲಿ ರೇಡ್ ಮಾಡಿದರು. ಉಪ್ಪಾರಪೇಟೆ, ಕಲಾಸಿಪಾಳ್ಯ, ಬ್ಯಾಟರಾಯನಪುರ ಸೇರಿ ಹಲವೆಡೆ ಬಸ್ಗಳಲ್ಲೂ ಪರಿಶೀಲಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ಅಂಕ ಕಡಿತದಿಂದ ಶಿಕ್ಷಣ ಇಲಾಖೆ ಹಿಂದೆ ಸರಿದಿದೆ. ಈ ಹಿಂದೆ ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಭಾಷೆ ಕನ್ನಡಕ್ಕೆ 125 ಅಂಕಗಳಿತ್ತು. ಅದನ್ನ 100ಕ್ಕೆ ಇಳಿಸಲು ಮುಂದಾಗಿತ್ತು. ಈ ಬಗ್ಗೆ ವ್ಯಾಪಕ ವಿರೋಧ ಕೇಳಿ ಬರ್ತಿದ್ದಂತೆ ಈ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿದಿದೆ. ನಾನು ಯಾವುದೇ ತರದ ತೀರ್ಮಾನ ತಗೊಂಡಿಲ್ಲ, ನಾನು ಒಬ್ಬನೇ ತಗೊಳ್ಳೋದೇ ಇಲ್ಲ. ಇದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡೆ ನೆಕ್ಸ್ಟ್ ಹೆಜ್ಜೆ ಇಡೋದು. ಯಾವುದೇ ಕಾರಣಕ್ಕೂ ನಾನು ವೈಯಕ್ತಿಕವಾಗಿ ತಗೊಳ್ಳೋದಿಲ್ಲ. ನನ್ನ ಇಲಾಖೆಯಲ್ಲಿ ಯಾವುದೂ ಡಿಸಿಷನ್ಸ್ ತಗೊಳ್ಳಲ್ಲ. ದ್ವಿತೀಯ ಪಿಯು ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪಕರಿಗೆ ಇನ್ನೂ ಸಂಭಾವನೆ ಸಿಕ್ಕಿಲ್ಲ. ಮೌಲ್ಯಮಾಪನ ಮುಕ್ತಾಯವಾಗಿ 4 ತಿಂಗಳೇ ಕಳೆದರೂ ಮಂಡಳಿಯಿಂದ ಸಂಭಾವನೆ ಬಿಡುಗಡೆಯಾಗಿಲ್ಲ. 2 ವಾರಗಳ ಒಳಗಾಗಿ ಹಣ ಬಿಡುಗಡೆ ಮಾಡದೇ ಇದ್ರೆ ಕರ್ತವ್ಯಕ್ಕೆ ಗೈರಾಗಿ ಹೋರಾಟ ಮಾಡ್ತೀವಿ ಅಂತ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಎಚ್ಚರಿಸಿದೆ.